ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಒಂದು ಸಿಂಗಲ್ ಸ್ಟೆಪ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿರೋಂತಹ ಡಿಸೈನು, ಹಾಗೆ ಬೇಗ ಹಾಕುವಂತಹ ಡಿಸೈನು. ನೋಡಿ, ಈಗ ಆಲ್ರೆಡಿ ನಾನು ಒಂದು 4 ಆರ್ಚನ್ನು ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿ ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಇದೇ ರೀತಿ ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡು 4 ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಇಲ್ಲಿ ನಾನು ಒಂದು 4 ಆರ್ಚ್ ಕಂಪ್ಲೀಟ್ ಮಾಡಿದ ಮೇಲೆ ಒಂದು ಕುಚ್ಚು ಹಾಕಲಿಕ್ಕೆ ಜಾಗ ಬಿಟ್ಟಿದ್ದೀನಿ. ಸೊ ಹಂಗಾಗಿ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಆದರೆ 4 ಚೈನ್ ಹಾಕ್ಕೊಳ್ಳೋದು ಬೇಡ, ಇಲ್ಲಿಂದ ಕಂಟಿನ್ಯೂ ಮಾಡಿ. ನೋಡಿ, ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಒಂದು 2-3 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಈಗ 2 ಚೈನ್ ಹಾಕ್ಕೋಬೇಕು. ಮತ್ತು 2 ಚೈನ್ ಹಾಕ್ಕೊಂಡಾದಮೇಲೆ ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಆ ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಅದರೊಳಗಡೆ ನೀಡಲ್ ಹಾಕಿ ದಾರ ತಗೊಬರಬೇಕು. ನೀಡಲ್ ಮೇಲೆ ದಾರನ ಹಾಗೆ ಹೋಲ್ಡ್ ಮಾಡಿಟ್ಕೊಂಡು ಮತ್ತೆ ನೆಕ್ಸ್ಟು ಅದೇ ರೀತಿ ಒಮ್ಮೆ ದಾರ ಸುತ್ತಕೊಂಡು ನೀಡಲ್ ಮೇಲೆ ಆ ಡಬಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬರಬೇಕು. ಇದೇ ರೀತಿ ನಾನು 8 ಬಾರಿ ಮಾಡ್ಕೊಂಡಿದ್ದೀನಿ, 8 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಡಬಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡ್ತಾ ಹೋಗಬೇಕು. ಹೀಗೆ 8 ಬಾರಿ ಮಾಡ್ಕೊಂಡಿದ್ದೀನಿ. ಈಗ 8 ಬಾರಿ ಆದಮೇಲೆ ಆ ಥ್ರೆಡ್ಡನ್ನು ಅಷ್ಟು ಲೂಪಿಂದ ಆಚೆ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೊಂಡು ಈಗ ಅದನ್ನು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ. ಆಗ ಅಲ್ಲಿ ಮೇಲೆ ಒಂದು ಥ್ರೆಡ್ ಲೈನ್ ಬರುತ್ತೆ, 6 ಎಳೆದು ಒಂದು ಥ್ರೆಡ್ ಲೈನ್ ಬರುತ್ತೆ. ಸ್ವಲ್ಪ ಒಂದು ಪಿನ್ ಪಾಯಿಂಟಷ್ಟು ಲೂಸಾಗಿ ಮಾಡ್ಕೊಳ್ಳಿ, ತುಂಬ ಟೈಟಾಗಿ ಮಾಡ್ಕೋಬೇಡಿ. ಈಗ ಮತ್ತೆ 3 ಚೈನ್, ಆ ಲೂಪ್ ಇದೆಯಲ್ಲ, ಆ 6 ಎಳೆ ದಾರ ಇದೆಯಲ್ಲ, ನಾವು ಅದನ್ನು ಲಾಕ್ ಮಾಡಿದಾಗ ಬರುತ್ತಲ್ಲ ಅದರೊಳಗಡೆ ಒಂದು ಪೀಕಾಟ್ ಮಾಡೋಣ, ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 3 ಚೈನ್, ಒಂದು ಸಿಂಗಲ್ ಕ್ರೋಶೆ. ತುಂಬ ಕ್ವಿಕ್ಕಾಗುತ್ತೆ ಡಿಸೈನು, ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಬಾರ್ಡರ್ ಲೈನು. ಹೀಗೆ 3 ಚೈನ್, ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್, ಹಾಗೆ ಒಂದು ಸಿಂಗಲ್ ಕ್ರೋಶೆ, ಅದೇ ದಾರಕ್ಕೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್, ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ನಾನು 6 ಟೈಮ್ ಮಾಡ್ಕೊಂಡಿದ್ದೀನಿ. ನಿಮಗೆ ಥ್ರೆಡ್ ಲೈನ್ ಎಷ್ಟು ಲೆಂತಿಯಾಗಿದ್ದರೆ ಇನ್ನೊಂದು ಮಾಡ್ಕೋಬೋದು. ನನಗೆ 5 ಆಗಿದೆ, ಇನ್ನೊಂದು ಮಾಡ್ಕೊಳ್ಳೋಣ. ನೋಡಿ, 6 ಟೈಮ್ ಮಾಡ್ಕೊಂಡಿದ್ದೀನಿ ಪೀಕಾಟ್ಸ್ನ. ಈಗ ಈ ರೀತಿ ಕಾಣುತ್ತೆ ಕಂಪ್ಲೀಟ್ ಆದಮೇಲೆ. ಈಗ ಅದನ್ನು ಆರ್ಚನ್ನು ನಾವು ಸ್ಲ್ಯಾಂಟಾಗಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸ್ಲ್ಯಾಂಟಾಗಿ ಬರುತ್ತೆ ಡಿಸೈನು. ನೋಡಿ, ಈ ರೀತಿ ಬರುತ್ತೆ. ಈಗ 1 ಚೈನ್, ನೀಡಲ್ ಮೇಲೆ ಒಮ್ಮೆ ದಾರ ತಗೊಳ್ಳಿ, ಒಂದು 2-3 ಚೈನಷ್ಟು ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಗೊಬಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ 2 ಚೈನ್ ಹಾಕ್ಕೊಳ್ಳೋಣ. ಟೂ ಚೈನ್ ಹಾಕ್ಕೊಂಡಾಯ್ತಲ್ಲ, ಈಗ ನೀಡಲ್ ಮೇಲೆ ಮತ್ತೆ ದಾರ ತಗೊಂಡು ಆ ಡಬಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ದಾರನ ಎತ್ಕೋಬೇಕು. ನೀಡಲ್ ಮೇಲೆ ಹಾಗೆ ದಾರನ ಹೋಲ್ಡ್ ಮಾಡ್ತಾ ಹೋಗಬೇಕು. ಯೂಶ್ವಲಿ ಇದು ಕ್ರೋಶ ವರ್ಕು ಚೆನ್ನಾಗಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಈ ಸ್ಟಿಚಸ್ಸು. ಗೊತ್ತಿಲ್ಲದೆ ಇರೋರು ನಿಧಾನವಾಗಿ ಟ್ರೈ ಮಾಡಿ. ಬಫ್ ಡಿಸೈನ್ಗೆಲ್ಲ ಇದನ್ನು ಈ ಸ್ಟಿಚ್ನ ಯೂಸ್ ಮಾಡ್ತಾರೆ. ನೋಡಿ, ಈಗ ಈ ರೀತಿ 8 ಟೈಮ್ಸ್ ಆದಮೇಲೆ ಆ ಥ್ರೆಡ್ಡನ್ನು ಆಚೆ ಎಳ್ಕೊಳ್ಳೋಣ. ಆಚೆ ತಗೊಂಡು ಈಗ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡಾಗ ಅಲ್ಲಿ ಒಂದು 6 ಎಳೆ ದಾರ ಬರುತ್ತೆ. ಆ ದಾರಕ್ಕೆ ನಾವು ಈಗ ವರ್ಕ್ ಮಾಡ್ತಾ ಹೋಗೋಣ.
ಈಗ 3 ಚೈನ್ 1 2 3 ಚೈನ್ ಒಂದು ಸಿಂಗಲ್ ಕ್ರೋಶ. ಇದಕ್ಕೆ ನಿಮಗೆ ಕುಚ್ಚು ಬೇಡ ಅಂದರೆ ಡಿಸೈನ್ನ ಹಾಗೆ ಕಂಟಿನ್ಯೂ ಮಾಡ್ಬೋದು. ಕುಚ್ಚು ಬೇಕು ಅಂದರೆ ಒಂದು 4 ಅಥವಾ 5 ಆರ್ಚ್ ಈ ರೀತಿ ಆದಮೇಲೆ ಒಂದು 4 ಚೈನ್ ಹಾಕ್ಕೊಂಡು ಗ್ಯಾಪ್ ಬಿಟ್ಕೊಂಡು ಕುಚ್ಚಿಗೆ ಕಂಟಿನ್ಯೂ ಮಾಡ್ಬೋದು. ಕುಚ್ಚು ಬೇಡ ಅನ್ನೋರಿಗೆ ಇದು ಜಸ್ಟ್ ಬಾರ್ಡರ್ ಲೈನ್ ಹಾಗೇ ಇರಲಿ ಅಂದರೆ ಆ 4 ಚೈನ್ ಅವಶ್ಯಕತೆ ಇರಲ್ಲ, ಹಾಗೆ ಕಂಟಿನ್ಯೂ ಮಾಡ್ಬೋದು. ಎರಡೂ ರೀತಿಯೂ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಹಾಕಿದರೂ ಚೆನ್ನಾಗಿ ಕಾಣುತ್ತೆ, ಕುಚ್ಚು ಹಾಕದೆ ಹಾಗೆ ಬಾರ್ಡರ್ ವರ್ಕ್ ಮಾಡಿದರೂ ಕೂಡ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಒಂದು 400 450ವರೆಗೂ ಚಾರ್ಜ್ ಮಾಡ್ಬೋದು. ಕುಚ್ಚು ಬರೋದ್ರಿಂದ ಒಂದು 450ವರೆಗೂ ಚಾರ್ಜ್ ಮಾಡ್ಬೋದು. ವಿತೌಟ್ ಕುಚ್ಚು ಅಂದರೆ ಒಂದು 400ವರೆಗೂ ಚಾರ್ಜ್ ಮಾಡ್ಬೋದು. ತುಂಬ ಈಸಿ ಆದಂತಹ ಡಿಸೈನು, ತುಂಬ ಬೇಗ ಆಗುತ್ತೆ. ನೋಡಿ ಈ ರೀತಿ ಆದಮೇಲೆ 6 ಪೀಕಾಟ್ಸ್ ಆದಮೇಲೆ ಬಟ್ಟೆಗೆ ಈ ರೀತಿ ಸ್ಲ್ಯಾಂಟಾಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಡಿಸೈನು. ಒಂದು 4 ಆರ್ಚಿಗೆ ನಾನು ಒಂದು ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಟ್ಟಿದ್ದೀನಿ. ಈಗ 2 ಹಾಕಿದ್ದೀನಲ್ವ, ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಟ್ಟಾದಮೇಲೆ ಇನ್ನೂ 2 ಆರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಆ 4 ಚೈನ್ ಗ್ಯಾಪ್ಗೆ ಕುಚ್ಚು ಹಾಕಿ ನಾನು ಯಾವ ರೀತಿ ಕಾಣುತ್ತೆ ಕುಚ್ಚು ಹಾಕಿದರೆ ಅಂತ ತೋರಿಸ್ತೀನಿ. ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣುತ್ತೆ ನೋಡಿ ಡಿಸೈನು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.